ನಮಸ್ಕಾರ, ನಾನು ಕಿರಣ್ ಸ್ವರ್ಣ ಟ್ರಾವೆಲ್ಸ್ ಮಲ್ಲೇಶ್ವರಂ ಬೆಂಗಳೂರು CN ರಸ್ತೆ ಭದ್ರಾವತಿ. ಇವರು ಆಲ್ರೆಡಿ ಸ್ನಾನ ಮಾಡಿದ್ರು ನಮ್ಮ ಯಾತ್ರಾರ್ಥಿಗಳು. ಆದರೆ ಇವಾಗ ಯಾರೋ ರುದ್ರಾಕ್ಷಿ ಹಾಕಿ ಯಾವತ್ತೂ ಕುಂಭಮೇಳದಲ್ಲಿ ಸ್ನಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ನೀರಿಗೆ ಇಳಿದಿದ್ದಾರೆ. ಸರ್, ಸ್ವಲ್ಪ ಈ ಕಡೆ ನೋಡಿ ಸರ್. ಇದು ನಮ್ಮ ಯಾತ್ರಾರ್ಥಿಗಳು ರುದ್ರಾಕ್ಷಿಯ ಮಾಲೆಯೊಂದಿಗೆ ಒಂದು ಸ್ನಾನವನ್ನು ಮಾಡಬೇಕು ಅಂತೇಳಿ ಆಲ್ರೆಡಿ ಅವರು ನೀರಿಗೆ ಇಳಿದು ಸ್ನಾನ ಮಾಡಿದ್ರು. ಮತ್ತೊಮ್ಮೆ ಅವರು ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ನಾವು ಗೊತ್ತಿಲ್ಲದಂಗೆ ನಮ್ಮ ಪಾಡಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಯಾತ್ರಾರ್ಥಿಗಳು ಕುಂಭಮೇಳದ ಸ್ನಾನದಲ್ಲಿ ಮುಳುಗಿದ್ದೀವಿ ಅಂತಲೇ ಹೇಳ್ಬೋದು. ಆದರೆ ಕುಂಭದ ಎಫೆಕ್ಟು ಮೇ 17ರವರೆಗೂ ಇರುತ್ತೆ ಅನ್ನೋ ವಿಚಾರ ನನಗೆ ಇಲ್ಲಿಗೆ ಬಂದ ಮೇಲೇ ಕೆಲವೊಂದಷ್ಟು ಜನ ಹೇಳಿದರು. ನಮ್ಮ ಬೋಟ್ ಅವರು, ಆಮೇಲೆ ಇಲ್ಲಿ ಕೆಲವು ಬ್ರಾಹ್ಮಣರು ಸಹ ಹೇಳಿದರು. ಆದರೆ ನಾನು ಊರಿಗೆ ಬಂದ ಮೇಲೆ ಮಹಾಕುಂಭದ ಗ್ರೂಪನ್ನು ಶುರು ಮಾಡ್ತೇನೆ, ಅದರಲ್ಲೇನು ಅನುಮಾನನೇ ಬೇಡ. ಬೇರೆ ಎಲ್ಲ ಪ್ರವಾಸವನ್ನು ಬದಿಗೊತ್ತಿ 144 ವರ್ಷಕ್ಕೊಮ್ಮೆ ಬರುವಂತಹ ಮಹಾಕುಂಭದಲ್ಲಿ ಎಷ್ಟು ಜನಕ್ಕೆ ಆಗತ್ತೆ ಅಷ್ಟು ಜನ. ಬಟ್ ಆದರೆ ಇದು ಒಂದಂತೂ ಸತ್ಯ. ಅವ್ರೇನು ಹೇಳ್ತಾರೆ ಅಂದರೆ, ನೀರಿನ ಕುಂಭದಲ್ಲಿ ಸ್ನಾನ ಮಾಡಿದರೆ 100% ನೀರಿನ ಎಫೆಕ್ಟ್ ಇರ್ತದೆ, ಆದರೆ ಇವಾಗ 60 to 70% ಇದರ ಎಫೆಕ್ಟ್ ಇರ್ತದೆ ಅಂತ ಹೇಳಿ ನಾನು ಇಲ್ಲಿ ತಿಳ್ಕೊಂಡಂತಹ ವಿಚಾರಧಾರೆಗಳು. ಹಾಗಾಗಿ ಊರಿಗೆ ಬಂದ ಮರುಕ್ಷಣದಲ್ಲಿಯೇ ನಾವು ಕುಂಭದ ಮೇಳದ ಗ್ರೂಪ್ಗಳನ್ನ ಅನೌನ್ಸ್ ಮಾಡ್ತೇವೆ. ಮಂತ್ರೋಚ್ಚಾರದೊಂದಿಗೆ ಕುಂಭಮೇಳದ ಸ್ನಾನ ನಡೀತಾ ಇದೆ. ಸೂರ್ಯನಿಗೂ ಅರ್ಘ್ಯವನ್ನು ಕೊಟ್ಟು ಜನ ತಮ್ಮ ತಮ್ಮ ಭಾವ ಹಾಗೂ ಭಕ್ತಿ ಪೂರ್ಣವಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇದರಲ್ಲೇ ಈ ವಿಡಿಯೋ ಚಿತ್ರೀಕರಣದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಇದು ಮಹಾಕುಂಭ ತ್ರಿವೇಣಿ ಸಂಗಮ ಪ್ರಯಾಗ್ರಾಜಿಂದ ಮಾಡ್ತಾ ಇರೋದು ಅಂತ ಹೇಳ್ತಾ ಈ ವಿಡಿಯೋ ಚಿತ್ರೀಕರಣವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ, ನಾನು ಕಿರಣ್ ಸ್ವರ್ಣ ಟ್ರಾವೆಲ್ಸ್ ಮಲ್ಲೇಶ್ವರಂ ಬೆಂಗಳೂರು CN ರಸ್ತೆ ಭದ್ರಾವತಿ.